ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇ ವಿಡಿಯೋದಲ್ಲಿ ನಾನು 8 ಡಿಸೈನ್ಸನ್ನು ತೋರಿಸ್ಕೊಟ್ಟಿದ್ದೀನಿ. ಅವು ಯಾವ್ಯಾವು ಅಂದರೆ ಚೈನ್ ಸ್ಟಿಚ್, ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್, ಮತ್ತು ಡಬಲ್ ಚೈನ್ ಸ್ಟಿಚ್, ಮತ್ತು ಬ್ಯಾಕ್ ಚೈನ್ ಸ್ಟಿಚ್, ಮತ್ತು ಬಂದು ಬ್ಯಾಕ್ ಸ್ಟಿನ್ ಸ್ಟಿಚ್ಚು, ಜೊತೆಗೆ ಇನ್ನೊಂದು ವೆರೈಟಿಯಾಗಿರುವಂತಹ ಎಲ್ಲ ಡಿಸೈನನ್ನು ಮಿಕ್ಸ್ ಮಾಡಿರುವಂಥ ಸ್ಟಿಚ್, ಜೊತೆಗೆ ಚೋಟಿ ಸ್ಟಿಚ್. ಈ ರೀತಿ 8 ಡಿಸೈನ್ಸನ್ನು ಒಂದೇ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಇದೆಲ್ಲದರ ಬಗ್ಗೆಯೂ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ಫುಲ್ಲು ಸಂಪೂರ್ಣವಾದ ವಿವರಣೆ ಈ ವಿಡಿಯೋದಲ್ಲಿದೆ. ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡಿಕೊಳ್ಳೇಬೇಡಿ. ಯಾಕೆ ಅಂತಂದರೆ ಪ್ರತಿಯೊಂದು ಡಿಸೈನು ನಿಮ್ಮ ಬೇಸಿಕಲ್ಲಿ ಬೇಕಾಗುತ್ತೆ ಫ್ರೆಂಡ್ಸ್. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಸ್ಟಾರ್ಟಿಂಗಿಂದ ಶುರು ಮಾಡಿ ಕೊನೆಯಲ್ಲಿ ಎಂಡಿಂಗಲ್ಲಿ ದೊಡ್ಡ ದೊಡ್ಡ ಡಿಸೈನ್ಸನ್ನು ತೋರಿಸ್ಕೊಟ್ಟಿದ್ದೀನಿ. ಈ ಎಲ್ಲ ಡಿಸೈನು ಎಲ್ಲಿಗೆಲ್ಲ ಅಪ್ಲೈ ಆಗುತ್ತೆ ಅಂತಲೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಹಾಗಾಗಿ ಇದೆಲ್ಲ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಮತ್ತು ಇಷ್ಟೆಲ್ಲ ಡಿಸೈನ್ಸನ್ನು ಒಂದೇ ವಿಡಿಯೋದಲ್ಲಿ ಸಿಗೋದ್ರಿಂದ ನೀವು ಒಂದೇ ವಿಡಿಯೋನ ಆನ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೋದು. ಹಾಗಾಗಿ ಈ ವಿಡಿಯೋನ ನಾನು ಮಾಡಿದ್ದೀನಿ. ಈ ಎಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಆದರೆ ಈಗ ಒಂದೇ ವಿಡಿಯೋದಲ್ಲಿ 8 ಡಿಸೈನ್ಸನ್ನು ತೋರಿಸ್ಕೊಟ್ಟಿದ್ದೀನಿ. ಯಾವುದೇ ವಿಡಿಯೋನೂ ಹುಡುಕಬಾರ್ದು ಅಂಥೇಳಿ ಒಂದೇ ವಿಡಿಯೋದಲ್ಲಿ ಇಷ್ಟೆಲ್ಲ ನಿಮಗೆ ಅನುಕೂಲನ ನಾನು ಮಾಡಿಕೊಟ್ಟಿದ್ದೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣಲ್ವಾ. ಯಾವೆಲ್ಲ ಟೆಕ್ನಿಕ್ ಇರುತ್ತೆ, ಯಾವೆಲ್ಲ ಟಿಪ್ಸ್ ಇರುತ್ತೆ ಅನ್ನೋದು ನಿಮಗೆ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಹಾಗಿದ್ರೆ ಈಗ ನೋಡ್ತಾ ಬನ್ನಿ. ನಾನು ಪ್ರತಿಯೊಂದನ್ನು ಡೀಟೇಲಾಗಿ ವಿವರಣೆಯೊಂದಿಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ, ಬನ್ನಿ. ಈಗ ನೋಡಿ, ಸ್ಟಿಚಸ್ಗಳನ್ನ ಹೇಳ್ಕೊಡ್ತಿದ್ದೀನಿ. ಫಸ್ಟು ಜರಿ ಥ್ರೆಡ್ಡಲ್ಲಿ ಸ್ಟಾರ್ಟಿಂಗ್ ಶುರು ಮಾಡೋಣ. ಈಗ ಹೊಸ್ದಾಗಿ ನೋಡ್ತಾ ಇರುವಂಥ ಬಿಗಿನರ್ಸ್ ಇರ್ತೀರ, ಅವ್ರಿಗೋಸ್ಕರ ನಾನು ಫಸ್ಟು ಸ್ಟಾರ್ಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈಗ ಒಂದೇ ವಿಡಿಯೋದಲ್ಲಿ 8 ಡಿಸೈನನ್ನು ನಿಮಗೋಸ್ಕರ ತೋರಿಸ್ಕೊಡ್ತಿದ್ದೀನಿ. ಈ 8 ಡಿಸೈನನ್ನು ಕಲ್ತ್ಕೊಳ್ಳಿ. ಇದೇ ರೀತಿ ಮುಂದಿನ ವೀಡಿಯೋಸ್ಗಳೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ಬೋದು ನೀವು. ನೋಡಿ, ಇದು ಆರಿ ವರ್ಕ್ಗೆ ತಾಯಿ ಇದ್ದಂಗೆ ಈ ಚೈನ್ ಸ್ಟಿಚ್. ಇವತ್ತು ಚೈನ್ ಸ್ಟಿಚ್ಚಲ್ಲಿ ನಾನು 8 ವಿಧಾನ ಹೇಳ್ಕೊಡ್ತಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಸ್ಟಾರ್ಟಿಂಗಿಂದ ನೋಡಬೇಕಲ್ವ ನೀವು. ಹಾಗಾಗಿ ನಾನು ಇದನ್ನು ತೋರಿಸ್ಕೊಡ್ತಾ ಇರುವಂಥದ್ದು. ನೋಡಿ, ಕಾಣಿಸ್ತಿದೆಯಾ? ಈಗ ನೋಡಿ, ಕಾಣಿಸ್ತಿದೆ ಅನ್ಕೋತೀನಿ. ಈ ರೀತಿ ಮಾಡ್ಕೊಂಡು ಹೋಗೋದು. ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಗೊತ್ತಿದ್ರೆ ಮುಂದುವರೆದ ಏನು ನಾನು ತೋರಿಸ್ಕೊಡ್ತಿದ್ದೀನಲ್ಲ ಅವೆಲ್ಲನೂ ನೋಡಿ. ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡ್ರೆ ನಿಮ್ಗೆ ತುಂಬಾ ಲಾಸ್ ಆಗುತ್ತೆ. ಯಾಕೆ ಅಂದರೆ ಫ್ರೀಯಾಗಿ ಇಷ್ಟು ನೀಟಾಗಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಇಷ್ಟು ಈಸಿ ಮೆಥಡಲ್ಲಿ ಒಂದೇ ವಿಡಿಯೋದಲ್ಲಿ 8 ಡಿಸೈನ್ ನೋಡಿದ್ರೆ ನೀವು ಬೇಸಿಕ್ ಚೈನ್ ಸ್ಟಿಚ್ಗಳ ಡಿಸೈನ್ಗಳೆಲ್ಲ ಕಲಿತ ಹಾಗೆ. ಹಾಗಾಗಿ ನಾನು ಪ್ರತಿಯೊಂದು, ಯಾಕೆ ಅಂದರೆ ಒಂದು ವಿಡಿಯೋ ನೋಡಿರ್ತೀರ, ಒಂದು ವಿಡಿಯೋ ನೋಡಿರಲ್ಲ. ಹಾಗಾಗಿ ನಾನು ಒಂದೇ ವಿಡಿಯೋದಲ್ಲಿ ಈ ರೀತಿ ಮಾಡೋಣ ಅಂತ ಹೇಳಿ ನಿಮಗೆ ಈಗ ತೋರಿಸ್ಕೊಡ್ತಿದ್ದೀನಿ. ಜೊತೆಗೆ 8 ಸತಿ ಎಂಡ್ ನಾಟ್ ಇರುತ್ತೆ, ನೋಡ್ಕೊಳ್ಳಿ. ಈಗ ನೋಡಿ, ಎಂಡ್ ನಾಟನ್ನು ಜೊತೆಲಿ ಎಂಡ್ ನಾಟು ಇರುತ್ತೆ. ಈಗ ಅದು ಒಂದು ನಿಮಗೆ ಮುಖ್ಯವಾದ ಪಾಯಿಂಟ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಎಳ್ಕೋಬೇಕು. ನೋಡಿ, ತೋರಿಸ್ತೀನಿ ಇನ್ನೊಂದು ಸತಿ. ಫಸ್ಟ್ ಈ ಲೂಪನ್ನು ಈ ರೀತಿ ಎಳ್ಕೊಳ್ಳೋಣ. ಎಳ್ಕೊಂಡಿದ್ದಾದ ನಂತರ ಅದನ್ನು ಅದರೊಳಗಡೆಯಿಂದ ತಂದು ನೋಡಿ, ಈ ಲೂಪ್ ಇದೆಯಲ್ಲ, ಇದನ್ನು ಇಟ್ಕೊಂಡ್ರೆ ಈಗ ಇದಿಲ್ಲಿ ಲಾಕ್ ಆಯ್ತಲ್ವ. ಈಗ ಒಂದು ಎಳೆಯಲ್ಲಿ ನೀವು ನೋಡಿದ್ರಿ. ಇದನ್ನು ತೆಗೆದು ಬಿಡೋಣ. ಈಗ ನೆಕ್ಸ್ಟ್ ಈಗ 2 ಎಳೆ ಸಿಲ್ಕ್ ಥ್ರೆಡ್ಡಲ್ಲಿ ನೋಡೋಣ. ನಿಮಗೆ ಈಗ ಒಂದು ಎಳೆ ಜರಿ ಥ್ರೆಡ್ಡಲ್ಲಿ ನೀವು ನೋಡಿದ್ರಿ, ಸ್ಟಾರ್ಟಿಂಗ್ ಬಿಗಿನರ್ ಮಾಡಬೇಕಾದಂಥ ಕೆಲಸ. ಈಗ ನೋಡಿ, 2 ಎಳೆ ಸಿಲ್ಕ್ ಥ್ರೆಡ್. ಇದು ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಈ ಮುಂದುವರೆದ ಭಾಗಗಳಲ್ಲಿ ಎಷ್ಟು ಎಳೆ ಥ್ರೆಡ್ಗಳನ್ನು ನಾನು ತಗೋತೀನಿ ಅನ್ನೋದು ಒಂದು ಇಂಪಾರ್ಟೆಂಟ್ ಟಿಪ್ಸ್ ಆಗುತ್ತೆ ಇದರಲ್ಲಿ. ಯಾಕೆ ಅಂದರೆ ನಾನು 2 ಎಳೆನ ನಿಮಗೆ ತಗೊಳ್ಳೋದಿಲ್ಲ. ಈಗ ನಾನು 2 ಎಳೆ ಜರಿ ಥ್ರೆಡ್ಡಲ್ಲಿ ನಾನು ಚೈನ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ? ಸಿಲ್ಕ್ ಥ್ರೆಡ್ಡಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಪ್ರಾಕ್ಟೀಸ್ ಆದ್ರಷ್ಟೇ ನಿಮಗೆ ಮುಂದಿನ ಡಿಸೈನ್ಸ್ಗಳೆಲ್ಲ ಬರುವಂಥದ್ದು. ಹಾಗಾಗಿ ನಾನು ಫಸ್ಟೇ ಈಗ ಸ್ಟಾರ್ಟಿಂಗ್ ಲೆವೆಲ್ಲು ನಾನು ಹೇಳಿದ್ನಲ್ಲ, ನೀವು ಯಾವುದೇ ಆರಿ ವರ್ಕ್ ಮಾಡಬೇಕಂದ್ರೂ ನಿಮಗೆ ಈ ಏನು ನಾನು ಈಗ ಮಾಡ್ತಿದ್ದೀನಲ್ಲ ಬೇಸಿಕ್ ಚೈನ್ ಸ್ಟಿಚ್ ಇದು ಬೇಕು. ಇದು ಕಲಿತ ನಂತರ ನಾನು ಇನ್ನೂ 8 ಬಗೆಯ ಚೈನ್ ಸ್ಟಿಚ್ ಡಿಸೈನ್ಸನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅವೆಲ್ಲ ಕಲಿಬೇಕಂತಂದರೆ ನೀವು ಇದು ಬೇಸಿಕ್ ಇದನ್ನು ಕಲ್ತ್ಕೋಬೇಕಾಗತ್ತೆ. ಹಾಗಾಗಿ ನಾನು ಫಸ್ಟು ಸುಮಾರು ಸತಿ ತೋರಿಸಿದ್ರೂ ಪುನಃ ತೋರಿಸ್ಕೊಡ್ತಿದ್ದೀನಿ. ಅದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಈ ಡಿಸೈನ್ಸನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಹೇಳ್ತಾ ನೋಡಿ,
ಚೈನ್ ಸ್ಟಿಚ್ಚು ನಿಮಗೆ ಈಗಾಗಲೇ ಗೊತ್ತೇ ಇದೆ. ಈಗೆಲ್ಲ ನಾನು ಸುಮಾರು ತಿಂಗಳುಗಳಿಂದನೂ ಹೇಳ್ಕೊಡ್ತಾನೆ ಬಂದಿದ್ದೀನಿ. ಹಾಗಾಗಿ ನಾನು ಜಾಸ್ತಿ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ, ಏಕೆಂದರೆ ಇದು ನಿಮಗೆ ಗೊತ್ತೇ ಇದೆ. ಹಾಗಾಗಿ ನಾನು ಹೊಸ್ದಾಗಿ ನೋಡುವಂಥವ್ರು ಯಾರಾದರೂ ಇದ್ದರೆ ಅಂತೇಳಿ ಈ ಚೈನ್ ಸ್ಟಿಚ್ಚನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದೀನಿ. ನೋಡಿ, 2 ಎಳೆ ಕಾಣಿಸ್ತಿದೆಯಾ? 2 ಎಳೆ ಸಿಲ್ಕ್ ಥ್ರೆಡ್ಡಿಂದ ಈಗ ಏನು ಮಾಡಬೇಕು, ಇದನ್ನು ಇಲ್ಲಿಗೆ ತಂದು ಈ 2 ಎಳೆಯಿಂದ ಈ 2 ಎಳೆಯನ್ನು ಎಳ್ಕೋಬೇಕು. ಎಳ್ಕೊಂಡಾಗ ನೋಡಿ ಇದು ಲಾಕ್ ಆಯಿತು. ಇದು ಲಾಕ್ ಆಯ್ತಲ್ವಾ? ಕಾಣಿಸ್ತಿದೆಯಾ? ನೋಡಿ, ಇದು 2 ಡಿಸೈನ್ ಆಯಿತು. ನೋಡಿ, ಆ್ಯಸ್ ಇಟ್ ಈಸ್ 2 ಎಳೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಇನ್ನೂ ಜಾಸ್ತಿ ಎಳೆಯನ್ನು ತಗೋತೀನಿ. ಅದೆಷ್ಟು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಈಗ 2 ಎಳೆಯಿಂದ ಈಗ ಆಗ್ತಾ ಇರುವಂಥ ಸ್ಟಿಚ್ಚಿನ ಹೆಸರು ಡಬಲ್ ಚೈನ್ ಸ್ಟಿಚ್ ಅಂತೇಳಿ. ಈಗ ನೋಡಿ, ಶುರು ಮಾಡ್ಕೋತೀನಿ ನಾನು. ನೋಡಿ, ಇದನ್ನು ಡಬ್ಬಲ್ ಕಲರಲ್ಲಿ ಹಾಕಬೇಕಾಗತ್ತೆ. ಸ್ವಲ್ಪ ದೊಡ್ಡದಾಗಿ ನಾವು ಚೈನನ್ನು ಹಾಕ್ಕೊಳ್ಳೋಣ ಫಸ್ಟು. ನೋಡಿ, ಮಾಮೂಲಿ ಕಾಮನ್ನಾಗಿ ಹಾಕುವಂಥ ಚೈನನ್ನು ಹಾಕ್ಕೊಂಡಿದ್ದೀನಿ. ಇದಂತೂ ತುಂಬಾ ನೆಕ್ ಲೈನ್ಗಳಿಗೆ, ಬಾರ್ಡರ್ ಲೈನ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇನ್ಮೇಲೆ ತೋರಿಸುವಂಥ ವೀಡಿಯೋಸ್ಗಳನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಆದಷ್ಟು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಏನು ಚೈನ್ ಸ್ಟಿಚ್ಗಳನ್ನೆಲ್ಲ ಕಲಿತಿದ್ದೀರಾ ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೂ ನೀವು ತಿಂಗಳಿಗೆ ಹೇಳಿದ್ನಲ್ಲ ನಾನು 30,000-40,000 ರೂಪಾಯಿನ ಸಂಪಾದನೆ ಮಾಡ್ಬೋದು. ಅಷ್ಟು ನಿಮಗೆ ಈಗಾಗಲೇ ನಾನು ಎಷ್ಟೊಂದು ಸ್ಟಿಚ್ಚಸ್ಗಳನ್ನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ? ಹಾಗಾಗಿ ಅವೆಲ್ಲನೂ ನೀವು ಆರಾಮಾಗಿ ಕಲ್ತ್ಕೋಬೇಕಾಗತ್ತೆ. ಹಂಗಾಗಿ ನಾನು ಈಗ ಹೇಳ್ತಾ ಇರುವಂಥದ್ದು ಆದಷ್ಟು ಪ್ರಾಕ್ಟೀಸನ್ನು ಮಾಡಿ. ಯಾವುದೇ ಕೆಲಸ ನಮಗೆ ಅದು ಕ್ಲಿಯರ್ ಆಗಬೇಕಂದ್ರೆ ಪ್ರಾಕ್ಟೀಸ್ ಬೇಕು. ನೋಡಿ, ಎಂಡ್ ನಾಟನ್ನು ಹಾಕ್ತಾಯಿದ್ದೀನಿ. ಇದಾದ ನಂತರ ನಾನು ಇನ್ನೊಂದು ಡಬಲ್ ಕಲರು ಅಂದರೆ ಇನ್ನೊಂದು ಕಲರನ್ನು ತಗೊಂಡು ನೋಡಿ ಈ ಒಳಗಡೆಯಿಂದ ಈ 2 ಎಳೆಯನ್ನು ಒಳಗಡೆ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೋಬೇಕು. ಈಗ ನೋಡಿ, ಈ 2 ಎಳೆ ಒಳಗಡೆಗೆ ಈ 2 ಎಳೆಯನ್ನು ಎಳ್ಕೊಳ್ಳೋಣ. ಎಳ್ಕೊಂಡಾಗ ಇದು ಲಾಕ್ ಆಯಿತು. ಈ ದಾರನ ತೆಗೆದುಬಿಡೋಣ. ತೆಗೆದುಬಿಟ್ಟು ಬೇರೆ 2 ಕಲರ್ ದಾರನ ಉಪಯೋಗಿಸ್ಕೊಂಡು ನಾವು ಈಗ ನೋಡಿ ಡಬಲ್ ಚೈನ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಾನು. ಆ್ಯಸ್ ಇಟ್ ಈಸ್ 2 ಎಳೆ ದಾರನ ತಗೊಂಡಿದ್ದೀನಿ. ಈ ಡಿಸೈನ್ಗೆ ಸಾಕು 2 ಎಳೆ ದಾರ. ನೋಡಿ, ಕೊನೆಯವರೆಗೂ ವೀಡಿಯೋನ ಫುಲ್ಲು ನೋಡಿ ಫ್ರೆಂಡ್ಸ್, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಯಾಕೆ ಅಂದರೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಈಗ 8 ವೀಡಿಯೋನ ನೋಡಬೇಕು ನೀವು, 8 ಡಿಸೈನನ್ನು ಕಲಿಬೇಕಾದ್ರೆ. ಇಲ್ಲಿ ನೋಡಿ, ಚೈನನ್ನು ಹಾಕಿದ್ದೀವಿ. ನೋಡಿ, ಕಾಣಿಸ್ತಿದೆಯಾ? ಚೈನನ್ನು ಹಾಕಿರುವಂಥ ಚೈನ್ ಒಳಗಡೆಗೆ ನಾವು ಚೈನನ್ನು ಹಾಕ್ಕೋಬೇಕು. ಚೈನ್ ನಾಟ್ ಹಾಕಿದ್ದೀವಲ್ಲ ಅಲ್ಲಿಗೆ ಹಾಕ್ಬಾರ್ದು. ಚೈನ್ ಒಳಗಡೆಗೆ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ. ಇದಕ್ಕೆ ಏನಂತ ಹೇಳ್ತೀವಿ ನಾವು, ಡಬಲ್ ಚೈನ್ ಸ್ಟಿಚ್ ಅಂತ. ನಾವು ಒಳ್ಳೆ ಕಾಂಬಿನೇಷನ್ ಇರುವಂತಹ ಬ್ಲೌಸ್ ಪೀಸ್ಗಳು ಕೊಡ್ತಾರೆ ನೋಡಿ, ಸೀರೆ ಒಂದು ಕಲರ್ ಕಾಂಟ್ರಾಸ್ಟ್, ಅದಕ್ಕೇನು ಹೇಳ್ತೀವಿ, ಕಾಂಟ್ರಾಸ್ಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಬಂದಂಥ ಸ್ಯಾರಿ ವಿತ್ ಬ್ಲೌಸ್ಗಳಿಗೆ ನಾವು ಈ ರೀತಿಯನ್ನು ನೆಕ್ಲೈನ್ ಮಾಡ್ಕೋಬೋದು. ಈಗ ನೋಡಿ, 2 ಒಂದ್ರ ಮೇಲೆ ಒಂದು ಕಲರ್ ಇರೋದ್ರಿಂದ ಅದು ತುಂಬಾ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಗಂಟು ಅಂದರೆ ನಾಟ್ ಇದೆಯಲ್ಲ, ನಾಟು ಬಿಟ್ಟು ಮಧ್ಯೆ ಚೈನ್ ಇದೆಯಲ್ಲ, ಆ ಚೈನ್ ಒಳಗಡೆಗೆ ನೀವು ಇದನ್ನು ಲಾಕ್ ಮಾಡ್ಕೋಬೇಕು. ಚೈನನ್ನು ಆ ರೀತಿ ಹಾಕ್ಕೋಬೇಕು. ನೋಡಿ, ಚೈನ್ ಒಳಗಡೆಗೆ ಚೈನನ್ನು ಹಾಕ್ಕೊಳ್ಳುವಂಥದ್ದು. ತುಂಬಾ ಡಿಸೈನು ತುಂಬಾ ಚೆನ್ನಾಗೂ ಬರುತ್ತೆ, ಮತ್ತು ನೋಡೋದಕ್ಕೂ ಅಷ್ಟೇ ಥಿಕ್ನೆಸ್ಸಾಗಿ ಕಾಣಿಸುತ್ತೆ, ಮತ್ತು ತುಂಬಾ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದನ್ನು ನೀವೇ ವರ್ಕ್ ಮಾಡಿ ನೋಡಬೇಕು. ಆಗ ನಿಮಗೆ ತುಂಬಾ ಇದರ ಬಗ್ಗೆ ಹೆಲ್ಪ್ ಆಗುವಂಥದ್ದು. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಈ ಡಿಸೈನ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಈಗ 2 ಎಳೆ ದಾರನ ಎಳ್ಕೊಂಡ್ವಿ ಅಲ್ವಾ? ಈ 2 ಎಳೆ ದಾರದ ಒಳಗಡೆ 2 ಎಳೆ ಎಳ್ಕೊಂಡು ಆ 2 ಎಳೆ ಒಳಗಡೆಯಿಂದ ಮೊದಲೇ ಎಳೆದಿದ್ವಲ್ವ, ಅರ್ಥ ಆಗ್ತಿದೆಯಾ? ಆ ದಾರನ ಇಟ್ಕೊಂಡ್ರೆ ಇಲ್ಲಿ ನಮಗೆ ಲಾಕ್ ಆಗುತ್ತೆ. ನೋಡಿ, ಲಾಕ್ ಆಯಿತು. ನಿಮಗೆ ಫಿಟ್ಟಾಗಿ ಕೂರುತ್ತೆ. ನೋಡಿ, 2 ಎಳೆಯಲ್ಲಿ ಹಾಕುವಂತಹ ಬ್ಯಾಕ್ ಚೈನ್ ಸ್ಟಿಚ್ಚನ್ನು ನಾನೀಗ ತೋರಿಸ್ಕೊಡ್ತಿದ್ದೀನಿ. ಈಗ ನೋಡಿ, ಫಸ್ಟು ನಾನು ಈಗ 2 ಎಳೆಯಲ್ಲಿ ತೋರಿಸ್ಕೊಡ್ತೀನಿ. ಅದನ್ನು ಈಗ ನೋಡಿ, ಬ್ಯಾಕ್ ಚೈನ್ ಸ್ಟಿಚ್ ಅಂದರೆ ಫಸ್ಟ್ ಚೈನನ್ನು ಹಾಕ್ಕೊಂಡು ಲಾಕನ್ನು ಒಂದು ಪುಟಾಣಿ ಚೈನನ್ನು ಹಾಕೋಬೇಕು. ಹಾಕ್ಕೊಂಡು ಈಗ ಅದ್ರ ಒಳಗಡೆ ಇರುವಂತಹ ನೋಡಿ 2 ಎಳೆಯಲ್ಲಿ ಹಾಕ್ಕೊಂಡು ಚೈನ್ ಒಳಗಡೆಗೆ ಒಂದು ಲಾಕನ್ನು ಮಾಡ್ಕೋಬೇಕಾಗತ್ತೆ. ಪುನಃ ನಾನು ಉದ್ದಕ್ಕೆ ಹಾಕಿ ತೋರಿಸ್ತೀನಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಫಸ್ಟು ಒಂದು ಲಾಂಗ್ ಚೈನ್ ಆದ ನಂತರ ಒಂದು ಶಾರ್ಟ್ ಚೈನು, ಪುನಃ ಅದಕ್ಕೆ ಹಿಂದಕ್ಕೆ ಬಂದು ಆ ಚೈನ್ ಮಧ್ಯೆ ಇರುತ್ತೆ ಜಾಗ ನೋಡಿ, ಅಲ್ಲಿ ಒಂದು ಚೈನನ್ನು ನಾಟನ್ನು ಹಾಕ್ಕೋಬೇಕು. ನೋಡಿ,
ಕಾಣಿಸ್ತಿದೆಯಾ ನಿಮಗೆ? ಹಾಕ್ಕೊಳ್ಳಿ. ಪುನಃ ಚೈನ್ ಮಧ್ಯಕ್ಕೆ ಬರಬೇಕು. ಚೈನ್ ಮಧ್ಯಕ್ಕೆ ಬಂದು ಒಂದು ಚೈನನ್ನು ಹಾಕ್ಕೊಳ್ಳೋಣ. ಈಗ ನೋಡಿ ಚೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಪುಟಾಣಿ ಚೈನು ವಾಪಸ್ ಬಂದು ಇಲ್ಲಿಗೆ ಒಂದು ಚೈನನ್ನು ಹಾಕ್ಕೊಳ್ಳಿ. ಇದಕ್ಕೆ ಏನು ಹೇಳ್ತೀವಿ? ಬ್ಯಾಕ್ ಚೈನ್ ಸ್ಟಿಚ್ ಅಂತ ಹೇಳ್ತೀವಿ. ನೋಡಿ, ಬ್ಯಾಕ್ ಚೈನ್ ಸ್ಟಿಚ್ ಅಂತ ಹೇಳ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಸ್ಗಳೆಲ್ಲ ನೀವು ನೆಕ್ಲೈನ್ಗೆ ಯೂಸ್ ಮಾಡೋದ್ರಿಂದ ನೀವು ಮಾಡುವಂಥ ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ಜರಿ ಥ್ರೆಡ್ಡಲ್ಲಿ ಒಂದು ಸತಿ ಒಂದೆಳೆಯಲ್ಲಿ ಹಾಕಿ ತೋರಿಸ್ತೀನಿ. ಅದನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಮತ್ತು ಇನ್ನು ನೆಕ್ಸ್ಟ್ ಸ್ಟಿಚ್ಗಳು ಬರುತ್ತೆ. ಎಲ್ಲ ಸ್ಟಿಚ್ಚನ್ನು ತೋರಿಸ್ಕೊಡ್ತೀನಿ ನಾನು. ನೋಡಿ, ಎಳ್ಕೊಂಡು ಈ ಮಧ್ಯಕ್ಕೆ ಹಾಕೋಬೇಕು. ಇದು ಗಂಟು ಬರುತ್ತೆ, ಮಧ್ಯದಲ್ಲಿ ಗಂಟು ಫಾರ್ಮ್ ಮಾಡೋದೇ ಒಂದು ಇದು ಡಿಸೈನು. ಚೈನ್ ಮಧ್ಯದಲ್ಲಿ ಗಂಟುಗಳು ಬರುವಂಥದ್ದು, ನಾಟ್ಗಳು ಬರುವಂಥದ್ದಕ್ಕೆ ಬ್ಯಾಕ್ ಚೈನ್ ಸ್ಟಿಚ್ ಅಂತ ಹೇಳ್ತೀವಿ. ಅದು ಮಧ್ಯದಲ್ಲಿ ಬರುವಂಥ ಗಂಟೆ ಅದು ಯುನೀಕಾಗಿ ಕಾಣಿಸುವಂಥದ್ದು. ಆ ಡಿಸೈನ್ಗೆ ನಾವು ಬ್ಯಾಕ್ ಚೈನ್ ಸ್ಟಿಚ್ ಅಂತ ಹೇಳುವಂಥದ್ದು. ನೋಡಿ, ತುಂಬ ಈಸಿಯಾಗಿದೆ. ನೀವು ತುಂಬ ಬೇಗನೆ ಕಲ್ತ್ಕೋಬೋದು. ಈಗ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಅಕಸ್ಮಾತ್ ನಿಮಗೆ ಜರಿ ಥ್ರೆಡ್ಡಲ್ಲಿ ಈ ಡಿಸೈನ್ ಮಾಡೋಕ್ಕಾಗಲಿಲ್ಲ ಅಂದರೆ ಈಗ ನೋಡಿ, ಸಿಲ್ಕ್ ಥ್ರೆಡ್ಡಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಈಗ ಜರಿ ಥ್ರೆಡ್ಡಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ನೆಕ್ಸ್ಟು ನೋಡಿ, ವಿಡಿಯೋ ಸ್ವಲ್ಪ ಲೆಂತಿ ಆಗಬಹುದು, ಆದ್ರೂ ನೀವು ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಯಾಕೆಂದರೆ ಇಷ್ಟು ಡಿಸೈನ ಕಲಿಬೇಕಾದ್ರೆ ನೀವು ಅಷ್ಟು ಸರ್ಚನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಈ ರೀತಿಯೇ ಟ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಒಂದು ಎಳೆಯಲ್ಲಿ ಜರಿ ಥ್ರೆಡಲ್ಲಿ ತೋರಿಸ್ಕೊಡ್ತಿದ್ದೀನಿ ಬ್ಯಾಕ್ ಚೈನ್ ಸ್ಟಿಚ್ಚನ್ನು ಹೇಗೆ ಹಾಕ್ಕೊಳ್ಳೋದು ಅಂತ. ಲಾಕ್ ಮಾಡಿಕೊಂಡೆ, ಕಾಣಿಸ್ತಿದೆಯಾ? ಈಗ ನಾನು ವೈಟಲ್ಲಿದೆ ಅದನ್ನು ಅಳಿಸ್ಬಿಡ್ತೀನಿ. ಯಾಕೆಂದರೆ ಇದು ವೈಟ್ ಆಗಿರೋದ್ರಿಂದ ನಿಮಗೆ ಕಾಣಿಸ್ತೇ ಹೋಗ್ಬೋದು. ಅದಕ್ಕೋಸ್ಕರ ನೋಡಿ, ಸ್ವಲ್ಪ ಲಾಂಗಾಗಿ ಚೈನನ್ನು ಹಾಕೋಬೇಕು. ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಕ್ಲಾರಿಟಿಯಾಗಿ ಕಾಣಿಸುತ್ತೆ ನಿಮಗೆ. ಈಗ ನೋಡಿ, ಮಧ್ಯದಲ್ಲಿ ಬಂದು ಇನ್ನೊಂದು ಚೈನನ್ನು ಹಾಕ್ಕೊಳ್ಳುವಂಥದ್ದು. ಈಗ ಉದ್ದವಾಗಿ ಚೈನನ್ನು ಹಾಕ್ಕೊಳ್ಳಿ. ಇದು ಈ ರೀತಿ ಇದ್ರೇ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಒಂದು ಜರಿ ಥ್ರೆಡ್ಡಲ್ಲಿ ಬೇಕಾದರೂ ಮಾಡ್ಕೋಬಹುದು. ಅದು ಒಂದು ಎಳೆಲಾದರೂ ಮಾಡಬಹುದು. ನೀವು 2 ಎಳೆ ಬೇಕಾದರೂ ಜರಿ ಥ್ರೆಡ್ಡನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಆದಷ್ಟು ವಿಡಿಯೋನ ಕೊನೆವರೆಗೂ ನೀವು ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದ್ರ ಬಗ್ಗೆ ನೀವು ಆರಾಮಾಗಿ ಯಾವುದೇ ಖರ್ಚಿಲ್ಲದಂತೆ ನೀವು ಆರಿ ವರ್ಕನ್ನು ಸಂಪೂರ್ಣವಾಗಿ ಕಲಿಯೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಆದಷ್ಟು ನೀವು ಅದನ್ನು ನೋಡಿ, ಆದಷ್ಟು ನಮ್ಮ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಈ ರೀತಿ ಮಾಡ್ಕೋಬೇಕು. ಫಸ್ಟು ನೀವು ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗಿರುವಂಥದ್ದು ಆದರೆ ನೀಡಲನ್ನು ಯಾವ ರೀತಿ ಇಟ್ಕೋಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ತೋರಿಸ್ಕೊಡ್ತೀನಿ ನಾನು. ಗೊತ್ತಿರೋರಿಗಾದರೆ ಪರವಾಗಿಲ್ಲ, ಹೊಸ್ದಾಗಿ ನೋಡ್ತಿರೋರಿಗಾದರೆ ನಾನು ಹಿಂದಿನ ವೀಡಿಯೋಸ್ಗಳನ್ನು ನೋಡಬೇಕಾಗತ್ತೆ. ಹಾಗಾಗಿ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನಾನು ನೆಕ್ಸ್ಟ್ ವೀಡಿಯೋ ಮಾಡುವಾಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವುದಕ್ಕೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇದನ್ನು ಈಗ ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ನೋಡಿ, ಈಗ ಲಾಕ್ ಮಾಡಿದ್ದಾದ ನಂತರ ಇದರೊಳಗಡೆಯಿಂದ ಇದನ್ನು ಎಳ್ಕೋಬೇಕು. ನೋಡಿ, ಹಿಂಗೆ ಎಳ್ಕೊಂಡಿದ್ದೀವಲ್ಲ, ಅದ್ರ ಒಳಗಡೆಯಿಂದ ಇನ್ನೊಂದು ಚೈನನ್ನು ಎಳ್ಕೊಳ್ಳೋಣ. ಎಳ್ಕೊಂಡಿದ್ದಾದ ನಂತರ ಇದನ್ನು ಇಲ್ಲಿ ಲಾಕನ್ನು ಮಾಡ್ಕೊಳ್ಳುವಂಥದ್ದು. ನೋಡಿದ್ರಲ್ಲ, ಚೈನ್ ಸ್ಟಿಚ್, ಜರಿ ಥ್ರೆಡ್ಡು ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಡಬಲ್ ಚೈನ್ ಸ್ಟಿಚ್, ಬ್ಯಾಕ್ ಚೈನ್ ಸ್ಟಿಚ್, ಇದು ಒಂದೆಳೆಯಲ್ಲಿ. ಈಗ ನೆಕ್ಸ್ಟ್ ಬರುವಂಥ ಸ್ಟಿಚ್ ಯಾವುದು ಅಂತಂದರೆ ನಮಗೆ ಸ್ಟಿಮ್ ಸ್ಟಿಚ್ ಅಂತ ಬರುತ್ತೆ. ಈಗಾಗಲೇ ನಾನು ಅವೆಲ್ಲ ತೋರಿಸಿಕೊಟ್ಟಿದ್ದೀನಿ, ಆದ್ರೂ ನೀವು ಈಗ ತೋರಿಸ್ಕೊಡ್ತೀನಿ ನೋಡಿ. 2 ಎಳೆಯಲ್ಲಿ ಸ್ಟಿಮ್ ಸ್ಟಿಚ್ಚನ್ನು ಈಗ ತೋರಿಸ್ಕೊಡ್ತಿದ್ದೀನಿ ನಾನು. ಫಸ್ಟು 2 ಎಳೆಯಲ್ಲಿ ನೋಡೋಣ ಯಾವ ರೀತಿ ಅಂತ. ನೆಕ್ಸ್ಟು ನಾನು ಇನ್ನೊಂದು ಡಿಸೈನ್, ಎಷ್ಟು ಎಳೆ ತಗೊಂಡು ಅದನ್ನು ನಾವು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಲಾಕನ್ನು ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ? ನೋಡಿ, ಲಾಕನ್ನು ಮಾಡ್ಕೊಂಡಿದ್ದಾಗಿದೆ. ಪುನಃ ಇದನ್ನು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿಂದ ನೋಡಿ ಚೈನ್ ತಗೊಂಡು ಇಲ್ಲಿ ಪಕ್ಕಕ್ಕೆ, ಒಳಗಲ್ಲ ಪಕ್ಕಕ್ಕೆ ಹಾಕಬೇಕು. ಪಕ್ಕದಲ್ಲಿ ಬರುವಂಥದ್ದಕ್ಕೆ ನಾವು ಇದನ್ನು ಸ್ಟಿಮ್ ಸ್ಟಿಚ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದೇ ರೀತಿ ಬರುತ್ತೆ, ಪಕ್ಕಕ್ಕೆ ಬರುತ್ತೆ. ಬ್ಯಾಕ್ ಸ್ಟಿಚ್ಚಲ್ಲಿ ಏನು ಬಂತು,
ಚೈನ್ ಒಳಗಡೆ ಬಂತು. ಆದರೆ ಇದರಲ್ಲಿ ಏನು ಬರುತ್ತೆ, ಗಂಟಿನ ಪಕ್ಕ ರೈಟ್ ಸೈಡಲ್ಲಿ ನೋಡಿ, ಈ ಸೈಡಲ್ಲಿ ನೀವು ಹಾಕುವಂಥದ್ದು. ಆ ಚೈನ್ಗೂ ಈ ಚೈನ್ಗೂ ಎಷ್ಟು ಡಿಸೈನ್ ನಿಮಗೆ ವ್ಯತ್ಯಾಸ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಬಂದು ಕಾಣಿಸ್ತಿದೆಯಾ, ಈ ರೀತಿ ಬರುತ್ತೆ ನೋಡಿ. ಮತ್ತು ನೋಡಿ, ಮತ್ತು ಇದೇ ರೀತಿ ಡಿಸೈನ್ಸು ನಮಗೆ ನೆಕ್ಲೈನ್ ಮಾಡುವಾಗ ಇನ್ನೂ ತಿಕ್ಕಾಗಿ ಬರಬೇಕಂತಂದರೆ ನಾವೇನು ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಈ ಒಂದೊಂದು ಡಿಸೈನ್ಗೂ ಒಂದೊಂದು ಯುನೀಕ್ನೆಸ್ ಇದೆ, ನೀವು ನೋಡ್ಬೋದು. ನೋಡಿ, ಒಂದೊಂದು ರೀತಿ ಕಾಣಿಸ್ತಿದೆ. ಹಾಗಾಗಿ ಆದಷ್ಟು ನೀವು ವೀಡಿಯೋಸನ್ನು ಫಾಲೋ ಮಾಡಿ, ನಿಮಗೆ ತುಂಬಾ ಹೆಲ್ಪ್ ಆಗುವಂತಹ ವೀಡಿಯೋಸ್ಗಳಿದು. ನೋಡಿ, ಈಗ ಬ್ಯಾಕ್ ಚೈನ್ ಸ್ಟಿಚ್ಗೂ ಸ್ಟೆಮ್ ಸ್ಟಿಚ್ಗೂ ಎಷ್ಟು ವ್ಯತ್ಯಾಸ ಇದೆ, ಒಂದು ಯುನೀಕ್ನೆಸ್ ಇದೆ. ಹಾಗಾಗಿ ನೋಡಿ, ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಪುನಃ ಪಕ್ಕದಲ್ಲಿ ಬಂದು ಅಲ್ಲಿಗೆ ಲಾಕ್ ಮಾಡ್ಕೊಂಡು ಪುನಃ ವಾಪಸ್ ಹೋಗಬೇಕು. ನೋಡಿ, ಈ ರೀತಿ ವಾಪಸ್ ಹೋಗಬೇಕು. ಒಂದು ಚೈನ್ ಆಗುವಷ್ಟು ಡಿಸ್ಟೆನ್ಸ್ ಅಷ್ಟೇ. ಇಲ್ಲಿ ಹಾಗಲ್ಲ, ಚೈನ್ ಆಗುವಷ್ಟು ಡಿಸ್ಟೆನ್ಸ್ ಇಲ್ಲ, ಆ ನಾಟ್ ಪಕ್ಕದಲ್ಲೇ ನಾವು ವಾಪಸ್ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ಈಗ ನೋಡಿ, ಇದು ಲಾಸ್ಟಿಗೆ ಬಂತು. ಈಗ ಇದಕ್ಕೆ ಎಂಡ್ ನಾಟನ್ನು ಕೊಡ್ತೀನಿ. ನೆಕ್ಸ್ಟ್ ನಾನು ಇನ್ನೊಂದು ವೆರೈಟಿ ಡಿಸೈನನ್ನು ತೋರಿಸಿ ಈ ಸ್ಟೀಮ್ ಸ್ಟಿಚ್ಗೆ ನಾವು ಎಷ್ಟೆಳೆ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈಗ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ, ದಾರನ ತೆಗೆಯೋಣ. ತೆಗೆದಾದ ನಂತರ ಈಗ ಇದೇ ಸ್ಟಿಚ್ಚಲ್ಲಿ ನಾನು ಇನ್ನೊಂದು ವೆರೈಟಿ ಡಿಸೈನೇ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಸ್ಟಿಚ್ ಥರನೇ ಕಾಣಿಸೋದಿಲ್ಲ, ಅದು ಇನ್ನೂ ಒಂದು ಡಿಸೈನೇ ಬರುತ್ತೆ. ಇದಕ್ಕೆ ನಾನು ತಗೊಂಡಿರುವಂತಹ ಥ್ರೆಡ್ಡು 3 ಸ್ಟ್ಯಾಂಡ್ ಆಫ್ ಥ್ರೆಡ್, ಅಂದರೆ 3 ಎಳೆ ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಈಗ ಪುಟ್ಟದಾಗಿ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ ನಂತರ ಇಲ್ಲಿ ಒಂದು ಸ್ಟೀಮ್ ಸ್ಟಿಚ್ಚನ್ನು ಮಾಡ್ಕೋತೀನಿ. ಇದಿಷ್ಟೇ ಅಂತ ಇದು ಮಾಡಿಬಿಡಬೇಡಿ, ಸ್ಕಿಪ್ ಮಾಡಬೇಡಿ. ಇದ್ರ ಪಕ್ಕದಲ್ಲಿ ಬರುವಂಥ ಡಿಸೈನ್ ಇದೆಯಲ್ಲ, ಅದನ್ನು ನಾವು ನೋಡ್ಕೊಳ್ಳೋಣ ಯಾವ ರೀತಿ ಬರುತ್ತೆ ಅಂತೇಳಿ. ಈಗ ಮಾಮೂಲಿ 3 ಎಳೆ ದಾರದಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ. 3 ಎಳೆ ದಾರದಲ್ಲಿ ಇದನ್ನು ಮಾಡ್ತಾ ಇರುವಂಥದ್ದು. ಈ ಥಿಕ್ನೆಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವು ನೋಡಿ. ಜೊತೆಗೆ ಈ ಡಿಸೈನಿಂದ ನಾನು ಮತ್ತೊಂದು ಡಿಸೈನ್ಗೆ ಇದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ. ಅದು ಯಾವ ರೀತಿ ಡಿಸೈನು ನೆಕ್ಲೈನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಥಿಕ್ನೆಸ್ ಇರೋದ್ರಿಂದ ಡಿಸೈನು ವೆರೈಟಿಯಾಗೆ ಕಾಣಿಸುತ್ತೆ. ನಾನು ಜಾಸ್ತಿ ಅದನ್ನು ಉಪಯೋಗಿಸ್ತೀನಿ. ನಾನು ನೆಕ್ಲೈನ್ಗಳಲ್ಲಿ ನಾನು ಮಾಡಿರುವಂಥ ಡಿಸೈನ್ಗಳಲ್ಲಿ ನಾನು ಈ ರೀತಿ ಸ್ಟೀಮ್ ಸ್ಟಿಚ್ಚನ್ನು ಜಾಸ್ತಿ ಉಪಯೋಗಿಸ್ಕೋತೀನಿ. ತುಂಬಾ ಚೆನ್ನಾಗಿ ಯುನೀಕ್ಕಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಹಂಗಾಗಿ ನೋಡಿ, ಇದನ್ನು ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಿದ್ದಾದ ನಂತರ ಅದು ವಾಪಸ್ ಬರಬೇಕು, ಪುನಃ ಮುಂದೆ ಹೋಗಬೇಕು. ಒಂದು ಚೈನ್ ಅಷ್ಟೇ, ಒಂದು ಚೈನ್ ಹೋಗ್ಬಿಟ್ಟು ಅದನ್ನು ವಾಪಸ್ ನೋಡಿ, ಒಂದು ಚೈನಷ್ಟು ಹೋಗೋದು, ಪುನಃ ಅದನ್ನು ಲಾಕ್ ಮಾಡ್ಕೊಳ್ಳೋದು. ಮಾಡ್ಕೊಂಡಿದ್ದಾದ ನಂತರ ಲಾಕ್ ಇರುತ್ತಲ್ಲ, ಅದ್ರ ಪಕ್ಕಕ್ಕೆ ಬಂದು ಪುನಃ ಒಂದು ಚೈನನ್ನು ತಗೊಳ್ಳೋದು. ಇದು ಈ ರೀತಿ ಬಂತು. ಇದನ್ನು ನಾನು 3 ಎಳೆಯಲ್ಲಿ ಅಂತ ತೋರಿಸ್ತಿದ್ದೀನಿ. ಈಗ ಇದಾದ ನಂತರ ನಾವು ಮಾಡುವಂಥ ಡಿಸೈನೇ ಯುನೀಕ್ ಆಗಿರುವಂಥದ್ದು. ನೋಡಿ, ಇದನ್ನು ಈ ರೀತಿ ಬಂತಲ್ಲ. ಈಗ ಇದನ್ನು ತೆಗೆದು ಇದೇ ಕಲರ್ ದಾರದಲ್ಲಿ ಮಾಡುವಂಥದ್ದು, ಅದೇನು ಡಬಲ್ ಕಲರ್ ದಾರ ಏನು ಬೇಡ. ನೋಡಿ, ಈಗ ಇದು ಇಲ್ಲ ಆಯ್ತಲ್ವ. ಈಗ ಸ್ಟ್ಯಾಂಡನ್ನು ಆ ಕಡೆಯಿಂದ ನನ್ನ ಕಡೆಗೆ ತಿರುಗಿಸ್ಕೋತೀನಿ. ಈಗ ಕಾಣಿಸ್ತಿದೆಯಾ? ಈಗೇನು ಮಾಡಬೇಕು, ಇದು ಲಾಕ್ ಮಾಡಿದ್ದಾಗಿದೆಯಲ್ಲ, ಈಗ 3 ಎಳೆ ದಾರನ ತಗೊಂಡು ಲಾಕನ್ನು ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ನೋಡಿ, ಲಾಂಗ್ ಚೈನು ಪಕ್ಕದಲ್ಲೊಂದು ಶಾರ್ಟ್ ಚೈನು, ಪುನಃ ಎಲ್ಲಿಗೆ ಹೋಗ್ಬೇಕದು ಹಿಂದೆನೇ ಹೋಗಬೇಕು, ಪುನಃ ಮುಂದೆ ಬರಬೇಕು. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಡಿಸೈನು ತುಂಬ ಯುನೀಕ್ಕಾಗಿ ನಮಗೆ ಕಾಣಿಸುತ್ತೆ. ನೋಡಿ, ಇದನ್ನು ಈ 3 ಎಳೆನೂ ಇದು ಮಾಡ್ಕೋಬೇಕು. ಅದಕ್ಕೆ ನಾನು ಫಸ್ಟು 1 ಎಳೆ 2 ಎಳೆ 3 ಎಳೆ ಅಂತ ತೋರಿಸಿದ್ದು. ಯಾಕೆ ಅಂದರೆ ನಿಮಗದು ಮೇಂಟೈನ್ ಮಾಡೋದಕ್ಕೆ ಬರಬೇಕು. ಹಾಗಾಗಿ
ಇಲ್ಲಾಂತಂದರೆ ಏನಾಗುತ್ತೆ, ಡಿಸೈನು ನಿಮ್ಮ 3 ಎಳೆನೂ ಒಂದೇ ಸಮ ಅದನ್ನು ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ಅದು 3 ಎಳೆನೂ ಎಳ್ಕೊಂಡು ಇಟ್ಕೊಳ್ಳುವಷ್ಟು ನಿಮಗೆ ಗ್ರಿಪ್ಪು ಇದರಲ್ಲಿರಬೇಕು, ಆರಿ ನೀಡಲಲ್ಲಿ ಇರಬೇಕಾಗತ್ತೆ. ಇಲ್ಲಾಂದರೆ ಒಂದೆಳೆ ಬಿಟ್ಟೋದ್ರೂ ಆ ಡಿಸೈನು ಹಾಳಾಗತ್ತೆ, ಜೊತೆಗೆ ನಿಮಗೆ ಅದು ಮಾಡೋದಕ್ಕೂ ಕಂಫರ್ಟ್ ಅನಿಸೋದಿಲ್ಲ. ನೋಡಿ, ಎಳ್ಕೋಬೇಕು, ಪುನಃ ವಾಪಸ್ ಹಿಂದೆನೇ ಹೋಗಬೇಕು. ಎಷ್ಟು ಥಿಕ್ನೆಸ್ ಆಗಿ ಕಾಣಿಸ್ತಿದೆ ಅಂತ ನೀವೇ ನೋಡಿ. ಮತ್ತು ಡಿಸೈನು ಏನೋ ಒಂದು ಹೊಸ ಡಿಸೈನ್ಗೆ ಟರ್ನ್ ಆಯ್ತಲ್ವ ಅದು. ಡಬ್ಬಲ್ ಎಳೆಯಲ್ಲಿ 3 ಎಳೆ ದಾರದಲ್ಲಿ ಡಬ್ಬಲ್ ಲೇಯರಲ್ಲಿ ಈ ಡಿಸೈನನ್ನು ಮಾಡೋದ್ರಿಂದ ಅದರ ಲುಕ್ಕೇ ಚೇಂಜ್ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ನೋಡಿ, ಕಾಣಿಸ್ತಿದೆಯಾ? ಈಗ ಮುಂದಕ್ಕೆ ಎಳ್ಕೋಬೇಕು. ಎಳ್ಕೊಂಡು ಸೇಮ್ ಅದೇ ರೀತಿ ಬರುತ್ತೆ. ಡಿಸೈನು ಇನ್ನೂ ಸ್ವಲ್ಪ ಯುನಿಕ್ಕಾಗಿ ಕಾಣಿಸುತ್ತೆ. ಪುನಃ ಮುಂದೆ ಎಳ್ಕೊಳ್ಳೋದು. ಇದು ಬಾರ್ಡರ್ ಲೈನ್ಸ್ಗೆ ಮತ್ತು ನೆಕ್ ಲೈನ್ಸಲ್ಲಿ ಮಾಡುವಾಗ ತುಂಬ ಯುನಿಕ್ಕಾಗಿ ವಿಡ್ತು ಅಗಲವಾಗಿ ಡಿಸೈನು ತುಂಬ ಮುದ್ದಾಗಿ ಕಾಣಿಸೋದ್ರಿಂದ ಇದನ್ನು ಜಾಸ್ತಿ ನಾನು ಕಸ್ಟಮರ್ ಬ್ಲೌಸ್ಗಳಲ್ಲಿ ನಾನು ಮುಂದೆ ಮಾಡುವಾಗ ನಿಮಗೆ ತೋರಿಸ್ಕೊಡ್ತೀನಿ, ಮೆನ್ಷನ್ ಮಾಡಿ ಹೇಳ್ತೀನಿ ಇದು ಯಾವ ಡಿಸೈನ್ಸ್ ಅಂತ. ನಾನು ತುಂಬ ಡಿಸೈನ್ಸಲ್ಲಿ ಹಿಂದೇನು ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ, ಈ ರೀತಿ ಮಾಡ್ಕೋಬೋದು ಅಂಥೇಳಿ. ನೋಡಿ, 3 ದಾರನೂ ಎಳ್ಕೊಳ್ಳುವಂಥದ್ದೇ ಇದೊಂದು ನಿಮಗೆ ಚಾಲೆಂಜ್ ಅಂತಲೇ ಹೇಳ್ಬೋದು. ನೋಡಿ, ಹಿಂಗಾದಾಗ ಬಿಟ್ಬಿಡಬೇಕು. ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಪುನಃ ವಾಪಸ್ ಹೋಗಿ ಇಲ್ಲ ಬಂದು ಈಗ ಇದಕ್ಕೆ ಲಾಕ್ ಮಾಡಿದರೆ ಈ ಡಿಸೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಯಾವ ಡಿಸೈನ್ ತೋರಿಸ್ತಿದ್ದೀನಿ ಅದು ತುಂಬ ಯುನಿಕ್ಕಾಗಿರುವಂಥ ಡಿಸೈನ್. ನೀವು ಅಬ್ಸರ್ವ್ ಮಾಡಿ, ಫಸ್ಟಿಂದ ನಾನು ಚಿಕ್ಕದ್ರಿಂದ ದೊಡ್ಡ ಡಿಸೈನ್ಗೆ ಹೋಗಿದ್ದೀನಿ. ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಬರೀ ಚೈನ್ ಸ್ಟಿಚ್ಚಲ್ಲೇ ಇಷ್ಟು ಡಿಸೈನ್ಸನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಈಗ ಇದನ್ನು ಕಟ್ ಮಾಡಿದ್ರೂ ಆಗುತ್ತೆ, ಇಲ್ಲಾಂದರೆ ಒಳಗಡೆ ದಾರ ಎಳ್ಕೊಂಡ್ರೂ ಆಗುತ್ತೆ. ಈಗ ಈ ಡಿಸೈನ್ ಬಂದು ಕೊನೆ ಡಿಸೈನು. ತುಂಬಾ ಚೆನ್ನಾಗಿದೆ. ಈ ಡಿಸೈನನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಈಗ ನಾನು 2 ಎಳೆದ ಸಿಲ್ಕ್ ಥ್ರೆಡ್ಡನ್ನು ತಗೊಂಡು ಇಲ್ಲಿ ಒಂದು ಲಾಕನ್ನು, ಇಲ್ಲಿಂದ ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟು ಲಾಕ್ ಮಾಡ್ಕೊಂಡು ಲಾಂಗಾಗಿ ಒಂದು ಚೈನನ್ನು ಹಾಕ್ಕೋಬೇಕು. ಇಲ್ಲಿ ಫಸ್ಟ್ ಒಂದು ಲಾಕ್ ಮಾಡ್ಕೊಂಬಿಡೋಣ ಸೇಫ್ಟಿಗಿದು. ಈಗ ಒಂದು ಲಾಂಗ್ ಚೈನನ್ನು ಹಾಕ್ಕೊಂಡು ಪುನಃ ಅಲ್ಲೊಂದು ಲಾಕ್. ಈ ಸ್ಟಿಚ್ಗೆ ಏನಂತಾರೆ ಅಂತಂದರೆ, ಇದನ್ನೂ ಅಷ್ಟೇ ನಾನು ಈಗಾಗಲೇ ಮಾಡಿ ನಿಮಗೆ ತೋರಿಸಿದ್ದೀನಿ. ನಾವು ಲೈನ್ಸ್ ಎಲ್ಲಿಗೆ ಎಳ್ಕೊಂಡಿದ್ದೀವಲ್ಲ ಆ ಲೈನ್ಸ್ಗೆ ಬರಬೇಕದು. ಈ ಕಡೆ 2 ಲೈನ್, 2 ಸ್ಟೆಪ್ಪು ಚೈನ್ ಹಾಕ್ಕೋಬೇಕು. ಇಲ್ಲ ಇನ್ನೂ ದೊಡ್ಡಕ್ಕೆ ನಮಗೆ ನೆಕ್ ಲೈನ್ಗೆ ಬೇಕು ಅಂದ್ರೂ ನಾವು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಇದಕ್ಕೆ ನಾವು ಹೇಳುವಂಥ ಸ್ಟಿಚ್ ಹೆಸರು ಚೋಟಿ ಸ್ಟಿಚ್. ಈಗಾಗಲೇ ನಿಮಗೆ ನೋಡಿದರೆ ನೆನಪಿರುತ್ತೆ. ಈಗ ನೋಡಿ, ಈ ಕಡೆ 2 ಲೈನು ಮತ್ತು ಆ ಕಡೆ 2 ಲೈನು ಹಾಕ್ಕೋಬೇಕಾಗತ್ತೆ. ಒಂದೇ ಪಾಯಿಂಟ್ಗೆ ಬರಬೇಕಾಗತ್ತೆ ಅವು. ನೋಡಿ, ಈ ರೀತಿ ಎಳ್ಕೊಳ್ಳಿ. 2 ಎಳ್ಕೊಂಡಾದ ನಂತರ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ಅದೇ ಪಾಯಿಂಟ್ಗೆ ಹೋಗ್ಬಿಟ್ಟು ಈಗ 2 ಆ ಕಡೆ 2 ಈ ಕಡೆ 2 ಮಾಡ್ಕೊಂಡಿದ್ದೀನಿ. ಬೇಸಿಕ್ ಆಯಿತು. ಆದರೆ ನಿಮಗೇನಾದರೂ ವಿಡ್ತು ಜಾಸ್ತಿ ಬೇಕನ್ಸಿದ್ರೆ ಇನ್ನೂ ನೀವು ಎಕ್ಸ್ಟೆಂಡನ್ನು ಮಾಡ್ಕೋಬೋದು. ಈಗ ನೋಡಿ, ಈಗ ಒಂದು ಡಿಸ್ಟೆನ್ಸ್ ಒಂದು ಚೈನಷ್ಟು ಜಾಗನ ಬಿಟ್ಟು ಇಲ್ಲಿಗೊಂದು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲಾಕನ್ನು ಮಾಡ್ಕೊಂಡಾದ ನಂತರ ಪುನಃ ಇಲ್ಲಿಗೆ ಬರಬೇಕು. ಪುನಃ ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು. ಆಟೋಮೆಟಿಕ್ ಲಾಕ್ ಆದ ನಂತರ ವಾಪಸ್ ಎಳ್ಕೊಂಡು ಸ್ವಲ್ಪ ಉದ್ದವಾಗಿ ಅದೇ ಪಾಯಿಂಟಿಗೆ ಬರಬೇಕಾದ್ರೆ ಅದೇ ಲೈನ್ಸಿಗೆ ಬರಬೇಕಾಗತ್ತೆ. ಸ್ವಲ್ಪ ಚೈನನ್ನು ಒಂದು ಸ್ವಲ್ಪ ಉದ್ದವಾಗಿ ಎಳ್ಕೊಳ್ಳೋಣ. ಈಗ ಇದು ಅಷ್ಟೇ, ಒಂದು ಚೈನಷ್ಟು ಬಿಡಬೇಕು. ಒಂದು ಚೈನಷ್ಟು ಬಿಟ್ಟು ಪುನಃ ವಾಪಸ್ ಇಲ್ಲಿಗೆ ಬಂದು ಕವರ್ ಆಗಬೇಕದು. ಆಗಿ ಪುನಃ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದ ನಂತರ ಪುನಃ ಬಂದು ಅದು ಅಷ್ಟೇ ಒಂದು ಚೈನಷ್ಟು ಲಾಂಗಾಗಿ ಕೆಳಗಡೆ ಬರಬೇಕಾಗತ್ತೆ. ಹಂಗೆ ಬಂದಾಗ ನಮಗೆ ಚೋಟಿ ಸ್ಟಿಚ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಕಾಣಿಸ್ತಿದೆಯಾ? ನೋಡಿ, ಇಲ್ಲಿಗೆ ಬಂದು ಅಷ್ಟೇ ಚೈನ್ ಡಿಸ್ಟೆನ್ಸಲ್ಲಿ ನಾವು ಅದನ್ನು ಲಾಕ್ ಮಾಡ್ಕೋಬೇಕು. ಪುನಃ ಬಂದು ನೋಡಿ, ಅದನ್ನು ಲಾಕ್ ಮಾಡ್ಕೊಂಡಿದ್ದಾದ ನಂತರ
ಚೈನು ಉದ್ದವಾಗಿರಬೇಕು ನೋಡಿ. 2 ಎಳೆಯನ್ನು ಎಳ್ಕೊಳ್ಳೋಣ. ಒಂದು ಚೈನ್ ಹಾಕ್ತೀವಿ ನೋಡಿ ನಾವು, ಅಷ್ಟು ಡಿಸ್ಟೆನ್ಸು ಕೆಳಗಡೆಗೆ ಎಳ್ಕೊಬೇಕಾಗತ್ತೆ. ಯಾಕೆಂದರೆ ಕೆಳಗಡೆವರೆಗೂ ಅದು ಮೇಲ್ಗಡೆ ನಾವು ಹಾಫ್ ಇಂಚು ಅಲ್ಲ, ಒಂದು ಚೈನ್ ಆಗೋಷ್ಟು ಡಿಸ್ಟೆನ್ಸನ್ನು ಬಿಡೋದ್ರಿಂದ ನಾವು ಒಂದು ಚೈನ್ ಆಗೋಷ್ಟು ನೋಡಿ, ಇಲ್ಲಿ ಹಿಂಗಾದಾಗ ತೆಗೆದುಬಿಡಿ. ಒಂದು ಚೈನ್ ಆಗೋಷ್ಟು ಕೆಳಗಡೆಗೆ ಎಳ್ಕೊಬೇಕಾಗತ್ತೆ. ಮೇಲ್ಗಡೆ ಕಡಿಮೆ ಆಗ್ತಾ ಹೋಗುತ್ತೆ, ಕೆಳಗಡೆ ಒಂದು ಚೈನಷ್ಟು ಜಾಸ್ತಿ ಆಗ್ತಾ ಬರುತ್ತೆ. ಅಲ್ಲಿಗೆ ನಮಗೆ ಸ್ಟಿಚ್ ಹಾಕೋದಕ್ಕೆ ಕರೆಕ್ಟಾಗಿ ಆಗುತ್ತೆ ನೋಡಿ. ಈ ರೀತಿ ಹಾಕ್ಕೊಂಡು ಇದನ್ನು ಅಷ್ಟೇ ನೋಡಿ, ಈ ರೀತಿ ಒಂದು ಚೈನ್ ಆಗೋಷ್ಟು ಉದ್ದ ಎಳ್ಕೋಬೇಕು. ಪುನಃ ಇಲ್ಲಿಂದ ವಾಪಸ್ ಹೋಗಿ ಇಲ್ಲಿಗೆ ತಂದು ಈ ರೀತಿ ಹಾಕ್ಕೋಬೇಕಾಗತ್ತೆ. ಇಲ್ಲಿಂದ ಬಂದು ನೋಡಿ, ಈ ಸ್ಟಿಚ್ಚಸನ್ನು ಖಂಡಿತವಾಗ್ಲೂ ಕಲೀಲೇಬೇಕು ನೀವು. ಈಗ ಅರ್ಥ ಆಗದೆ ಹೋಗಬಹುದು ಯಾಕೆ ಹಿಂಗೆ ತೋರಿಸ್ತಾರೆ ಅಂತ. ನೀವು ಪ್ರೊಫೆಷನಲ್ಲಾಗಿ ನಾವು ಮಾಡಬೇಕು ಅಂತ ಆಸೆ ಆದಾಗ ಈ ಸ್ಟಿಚ್ಚೆಲ್ಲ ನಿಮಗೆ ನೆನಪಿರಬೇಕಾಗತ್ತೆ. ಆಗ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಈ ಸ್ಟಿಚ್ಗಳ್ಸೆಲ್ಲ. ಚೈನ್ ಸ್ಟಿಚ್ಚಲ್ಲಿ ಇಷ್ಟೆಲ್ಲ ಸ್ಟಿಚ್ಗಳಿವೆ ಅನ್ನೋದು ನಿಮಗೂ ಗೊತ್ತಿರಬೇಕು. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಈಗ ಈ ಚೈನ್ ಸ್ಟಿಚ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಜಿಗ್ಜಾಗ್ ಸ್ಟಿಚ್ಗಳಲ್ಲಿ ಎಷ್ಟು ಥರ ವೆರೈಟಿನ ಮಾಡ್ಕೋಬೋದು ಅಂತ ಒಂದೇ ವಿಡಿಯೋದಲ್ಲಿ ಎಲ್ಲ ಡಿಸೈನ್ಸನ್ನು ತಿಳಿಸ್ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ನೋಡಿ, ಈ ರೀತಿ ಬರುತ್ತೆ. ಈಗ ಈ ರೀತಿ ಬಂದಂಥದ್ದನ್ನು ನಾವು ಲಾಸ್ಟ್ ಆಯಿತು. ಈಗ ನಮಗೆ ಎಂಡ್ ಆಯ್ತದು. ನಾವೀಗ ಅದು ಪಾಯಿಂಟ್ ಎಲ್ಲಿಗೆ ತಗೋಬೇಕು ಅಂತಂದರೆ ಮಾಮೂಲಿ ಅಲ್ಲಿಗೆ ಅದೇ ಪಾಯಿಂಟ್ಗೆ ಹಾಕ್ಕೋಬೇಕು. ನಾವು ಎಷ್ಟು ಉದ್ದ ಬೇಕಾದರೂ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು ಈ ಸ್ಟಿಚ್ಚನ್ನು. ಈಗ ನಮ್ಗೆ ಇಷ್ಟೇ ಸಾಕಲ್ವ. ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಕಾಣಿಸ್ತಿದೆಯಾ? ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಕು ಅಂದ್ಕೊತೀನಿ. ಈಗಾಗಲೇ ವಿಡಿಯೋ ತುಂಬ ಲೆಂತಿನೇ ಆಗಿರಬೇಕು, ಹಂಗಾಗಿ ನೋಡಿ ಇಲ್ಲಿಗೆ ತಗೊಂಡು ಇಲ್ಲಿಗೆ ಲಾಸ್ಟ್ ಎಂಡ್ ಮಾಡ್ಕೊಳ್ಳೋಣ. ನೋಡಿ, ಚೋಟಿ ಸ್ಟಿಚ್ ಈ ಇದರಲ್ಲಿ ನಿಮಗೆ ಆಯಿತು. ಈಗ ನಾವು ಇದಕ್ಕೆ ಒಂದು ಎಂಡ್ ನಾಟನ್ನು ಕೊಟ್ಟು ಇದನ್ನು ಕೊನೆ ಮಾಡೋಣ. ನೋಡಿ, ಎಂಡ್ ನಾಟನ್ನು ಹಾಕಿದ್ದೀನಿ. ಹಾಕಿ ಅದರಲ್ಲಿ ಆ ಸ್ಟಿಚ್ ಒಳಗಡೆಯಿಂದ ಇದನ್ನು ಎಳ್ಕೋಬೇಕು. ನೋಡಿ, ಈ ರೀತಿ ಆಯಿತು. ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ಚು, ಡಬಲ್ ಚೈನ್ ಸ್ಟಿಚ್ಚು, ಬ್ಯಾಕ್ ಚೈನ್ ಸ್ಟಿಚ್ಚು, 2 ಎಳೆ ಬ್ಯಾಕ್ ಚೈನ್ ಸ್ಟಿಚ್ಚು, 1 ಎಳೆ ಮತ್ತು ಬ್ಯಾಕ್ ಸ್ಟೀಮ್ ಸ್ಟಿಚ್ಚು. ಇದರಲ್ಲೇ ವೆರೈಟಿಯಾಗಿ ಮಾಡಿರುವಂತಹ ಡಿಸೈನ್ ಇದು. ಬ್ಯಾಕ್ ಸ್ಟೀಮ್ ಸ್ಟಿಚ್ ಅಂತಲೂ ಹೇಳ್ಬೋದು. ಕೊನೆಗೆ ನಾನು ತೋರಿಸಿರುವಂಥದ್ದು ಚೋಟಿ ಸ್ಟಿಚ್ಚು. ಈ 8 ಡಿಸೈನ್ಸು ನಿಮಗೆ ಬಹಳ ಮುಖ್ಯವಾಗಿದೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ಗೆ ನಾನು ಈ ಡಿಸೈನ್ಸ್ಗಳನ್ನೆಲ್ಲ ನಿಮಗೆ ತೋರಿಸಿಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೊನೆವರೆಗೂ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ತುಂಬಾ ಹೆಲ್ಪ್ ಆಗುವಂತಹ ಈ ಡಿಸೈನ್ ನಿಮಗೆ ಕೊನೆವರೆಗೂ ಬೇಸಿಕ್ ಬೇಕೇ ಬೇಕು. ಈ ಎಲ್ಲ ಡಿಸೈನ್ಸು ನಿಮಗೆ ಬೇಕೇ ಬೇಕು. ಬೇರೆ ಡಿಸೈನ್ಸ್ಗಳನ್ನು ನೀವು ಮಿಸ್ ಮಾಡಿದ್ರೂ ಇದಿಷ್ಟು ಡಿಸೈನ್ಸು ನಿಮಗೆ ನಾನು ಹೇಳಿದ್ನಲ್ಲ, ಚೈನ್ ಸ್ಟಿಚ್ಚು ನಮಗೆ ಆರಿ ವರ್ಕಲ್ಲಿ ತಾಯಿ ಇದ್ದಂಗೆ ಅಂತೇಳಿ. ಹಂಗಾಗಿ ನಮಗೆ ಈ ಎಲ್ಲ ಸ್ಟಿಚ್ಚು ಗೊತ್ತಿರಲೇಬೇಕು, ಕಂಪಲ್ಸರಿ ಗೊತ್ತಿರಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಒಂದೇ ವಿಡಿಯೋದಲ್ಲಿ ನಾನು 8 ಡಿಸೈನ್ಸನ್ನು ತೋರಿಸಿಕೊಟ್ಟಿದ್ದೀನಿ. ಮುಂದಿನ ವೀಡಿಯೋಸ್ಗಳಲ್ಲೂ ಹೀಗೆ ಇರುತ್ತೆ. ಎಲ್ಲ ವೆರೈಟಿ ಆಫ್ ಡಿಸೈನ್ಸ್ಗಳನ್ನೆಲ್ಲ ಒಂದೇ ವಿಡಿಯೋಗಳಲ್ಲಿ ತೋರಿಸ್ಕೊಡೋದಕ್ಕೆ ನಾನು ಪ್ರಯತ್ನನ ಪಡ್ತೀನಿ. ನೀವು ಎಷ್ಟು ಇದಕ್ಕೆ ಸಪೋರ್ಟನ್ನು ಮಾಡ್ತೀರಾ ಅಷ್ಟು ಚೆನ್ನಾಗಿ ನೀವು ಆರಿ ವರ್ಕನ್ನು ಕಲಿಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಯಾರಾದರೂ ಹೊಸದಾಗಿ ನೋಡ್ತಾ ಇರುವಂಥ ವ್ಯೂವರ್ಸ್ ಇದ್ದರೆ ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವೀಡಿಯೋಸು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಥರ ವೀಡಿಯೋಸನ್ನೇ ನಾನು ಮಾಡ್ತಾ ಇರುವಂಥದ್ದು, ಆಗಿನಿಂದನೂ ಮಾಡಿಕೊಂಡು ಬಂದಿದ್ದೀನಿ. ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೂ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಆದಷ್ಟು ಕೊನೆವರೆಗೂ ವಿಡಿಯೋನ ನೋಡಿ ನಿಮ್ಮ ಕಲಿಬೇಕು ಅನ್ನುವಂತಹ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.